ಮಕ್ಕಳನ್ನು ಮಂಗಳವಾಗಲಿ. ನನ್ನನ್ನು ಕರೆಸಿದ ಕಾರಣವೇನು? ತಮ್ಮ ಆಶೀರ್ವಾದ ನಮಗೆ ಒಂದು ಗಂಡು ಮಗು ಹೆಣ್ಣು ಮಗು ಇವರಿಬ್ಬರ ನಾಮಕರಣವನ್ನು ತಾವೇ ಮಾಡಬೇಕೆಂದು ಕೇಳಿಕೊಡುತ್ತೇವೆ. ರಾಜೇಂದ್ರ, ಗಂಡು ಮಗುವಿಗೆ ದಮನವೆಂದು ನಾಮಕರಣ ಮಾಡಿ, ಹೆಣ್ಣು ಮಗುವಿಗೆ ದಮಯಂತಿ ಎಂದು ನಾಮಕರಣ ಮಾಡಿ. ನಿಮಗೆ ಮಂಗಳವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ.
ಅದರಲ್ಲಿಯೂ ಸಪ್ತ ಋಷಿಗಳ ತಪೋಭೂಮಿಯಲ್ಲಿ ಸಪ್ತ ಸಾಗರಗಳು ಉಗಮಿಸುವ ಈ ಭೂಮಿ ಎಂತಹ ವೈಶಿಷ್ಟ್ಯ! ಹಬ್ಬ ಮೇಘಮಾಲೆಯನ್ನು ಮೇರು ಮತ್ತು ವಿಂಧ್ಯ ಪರ್ವತದ ಮಧ್ಯದಲ್ಲಿ ಅತಿ ರಮಣೀಯವಾಗಿ ಪ್ರಶಾಂತ ಗಂಭೀರ ಜಲರಾಶಿಯಂತೆ ಕಂಗೊಳಿಸುತ್ತಿರುವ ಈ ಮಾನಸ ಸರೋವರ ನಿಜಕ್ಕೂ ನಿಜಕ್ಕೂ ಒಂದು ಪವಿತ್ರ ಸರೋವರವೇ ಸರಿ. ಆಹಾ ಆಹಾ, ಈ ಮಾನಸ ಸರೋವರದಲ್ಲಿ ವಾಸಿಸುವ ಸಿದ್ಧ ಪುರುಷರೇ ಧನ್ಯರು. ನಾರಾಯಣ ನಾರಾಯಣ. ಹೇ ಪರಮಾತ್ಮ ಶ್ರೀಹರಿ, ಹೇಗೂ ನಿನ್ನ ಲೀಲೆ ತಂದೆ. ನಾರಾಯಣ ಹೇಗೂ ನಿನ್ನ ಲೀಲೆಯೋ ಶ್ರೀಹರಿ. ಅಲ್ಲಿಗೆ ಹೋಗಿ ವೀಕ್ಷಿಸಿ ನೋಡುತ್ತೇನೆ. ಅವರಲ್ಲಿಗೆ ಹೋಗಿ
ಹೌದು ಗೆಳೆಯ. ಆಶ್ಚರ್ಯ, ಮಹಾದಾಶ್ಚರ್ಯ. ಮಾನುಷ ಧ್ವನಿಯಲ್ಲಿ ಮಾತನಾಡುವ ಈ ಯಕ್ಷ ಪಕ್ಷಿಗಳು ಈ ಮಾನಸ ಸರೋವರದಲ್ಲಿ ವಾಸಿಸಲು ಕಾರಣವೇನಿರಬಹುದು? ನಾರದ ಮಹಾತ್ಮರಿಗೆ ವಂದಿಸುವೆವು. ಹಂಸಗಳೇ, ನಿಮಗೆ ಮಂಗಳವಾಗಲಿ. ಹಂಸಗಳೇ, ನೀವು ಯಾರು? ಈ ರೀತಿ ಮಾನುಷ ಧ್ವನಿ ಬರಲು ಕಾರಣವೇನು? ಪೂಜೆ, ನಾವು ರೋಣ ಮಹರ್ಷಿಯ ಔರಸ ಪುತ್ರರು. ಶಾಪಗ್ರಸ್ತರಾಗಿ ನಾವಿಲ್ಲಿ ಈ ರೀತಿ ವಾಸಿಸುತ್ತಿರುವೆವು ಮುನಿವರ್ಯ. ಏನು, ಋಷಿ ಪುತ್ರರಾದ ನಿಮಗೂ ಶಾಪವೇ? ಯಾವ ರೀತಿ ಶಾಪಗ್ರಸ್ತರಾದರೆಂದು ವಿವರಿಸಿ ಹೇಳಿ. ಯಾಗ ಯಜ್ಞಾದಿಗಳಲ್ಲಿ ತಲೀನರಾಗಿ ನಿತ್ಯ ಶಾಂತಿಧಾಮವಾಗಿದ್ದ ನಮ್ಮ ಆಶ್ರಮಕ್ಕೆ ಮಾಯಾ ಪಕ್ಷಿ ವೇಷ ಧರಿಸಿ ಬಂದ ಮಹೇಂದ್ರನು ತನಗೆ ನರಮಾಂಸ ಪಕ್ಷವಾಗಬೇಕೆಂದ ಅವನ ವಚನಾನುಗ್ರಹವನ್ನು ಪಡೆದನು. ಪೂಜರೆ, ಮರು ಮಾತನಾಡದೆ ಅಸ್ತು ಎಂದರು. ನಾರಾಯಣ ನಾರಾಯಣ. ಹೌದು, ನಮ್ಮನೆಲ್ಲಿ ಆಹಾರವಾಗಿಸುವರು ಎಂಬ ಭೀತಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದನ್ನು ಕಂಡು ಅಯ್ಯೋ ವಚನ ಭ್ರಷ್ಟನಾದೆನಲ್ಲ ಎಂದು ಉಗ್ರ ಕೋಪವನ್ನು ತಾಳಿ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಆಸಕ್ತರಾದ ನಿಮಗೆ ಪಕ್ಷಿ ರೂಪ ಬರಲಿ ಎಂದು ಶಾಪವನ್ನು ಕೊಟ್ಟರು ಮುನಿವರ್ಯ. ನಾರಾಯಣ ನಾರಾಯಣ. ಹೌದು, ಹಂಸ ಪಕ್ಷಿಗಳಾಗಿ ಎಂದು ಶಾಪ ಕೊಟ್ಟ ನಿಮಗೆ ಈ ಮಾನುಷ ಧ್ವನಿ ಹೇಗೆ ಉಳಿಯಿತು? ಇದೆಲ್ಲವೂ ಮಹೇಂದ್ರನ ಕುತಂತ್ರವೆಂದು ತಿಳಿದ ಬಳಿಕ ಕರುಣೆ ತೋರಿದ್ದ ನಮ್ಮ ಪಿತನು ಶಾಪ ವಿಮೋಚನೆ ಆಗುವವರೆಗೂ ನಿಮ್ಮ ಮಾನುಷ್ಯ ಧ್ವನಿಯು ಹಾಗೇ ಉಳಿಯಲಿ ಎಂದು ಆಶೀರ್ವದಿಸಿದರು ಮುನಿವರ್ಯ. ಎಲ್ಲವೂ ಸರಿ. ಈ ಶಾಪ ವಿಮೋಚನಾ ಮಾರ್ಗವನ್ನು ನಿಮ್ಮ ತಂದೆಯವರು ನಿಮಗೆ ತಿಳಿಸಲಿಲ್ಲವೇ? ಇಲ್ಲ ಪೂಜೆರೆ, ಕೃಪೆ ಮಾಡಿ ನಮ್ಮನ್ನು ಈ ಶಾಪದಿಂದ ವಿಮುಕ್ತಿಗೊಳಿಸಿ. ಹಂಸ ಪಕ್ಷಿಗಳೇ, ದುಃಖಿಸಬೇಡಿ. ನಿಮ್ಮ ನಿವೇದನೆ ನನಗೆ ಅರ್ಥವಾಗುತ್ತದೆ. ಹಾಗಾದರೆ ಕೇಳಿ, ಪರಮ ಪುಣ್ಯದಾಯಕವಾದ ಸತ್ಪುರುಷರ ವಿಚಾರವನ್ನು ತಿಳಿಸುತ್ತೇನೆ. ಏಕಚಿತ್ತ ಮನೋಭಾವದಿಂದ ಕೇಳಿ. ಹಿಂದೆ ಕೃತಾಯುಗದಲ್ಲಿ ಶ್ರೇಷ್ಠ ಶ್ರೇಷ್ಠ ಜ್ಯೇಷ್ಠ ಜ್ಯೇಷ್ಠ ಬೇಡ ಜಾತಿಯಲ್ಲಿ ಜನಿಸಿದ ದಂಪತಿಗಳಿಬ್ಬರು ಒಮ್ಮೆ ಯಾರಾದರೂ ಒಬ್ಬ ಅತಿಥಿಯನ್ನು ಕಳಿಸಿ ಈ ನಮ್ಮ ವ್ರತವನ್ನು ಪೂರೈಸುವಂತೆ ಮಾಡುದೇವ. ಪರಮೇಶ್ವರ, ಹೇ ದೈವನಾದ ಶಂಕರ, ನಾವು ಪ್ರತಿರೋಧ ಧರ್ಮವನ್ನು ಆಚರಿಸುವುದಕ್ಕಾಗಿ ವ್ರತವನ್ನು ಆಚರಿಸುತ್ತೇವೆ. ಆ ವ್ರತ ಏನಾದರೂ ಭಂಗವಾದರೆ ನಾನು ಖಂಡಿತವಾಗಿ ಜೀವ ಸಹಿತ ಉಳಿಯುವುದಿಲ್ಲ. ಇದಕ್ಕೆ ನೀನೇ ಸಾಕ್ಷಿಯಾಗಿರುವೆ. ಬೇಡ ತಂದೆ, ನಾವು ಆದರ್ಶ ದಂಪತಿಗಳಾಗಿರು ಇರುವುದನ್ನು ನಮ್ಮನ್ನು ಆಶೀರ್ವಾದಿಸಿ ಬೇಗನೆ ಕರುಣಿಸಿ ತಂದೆ, ಕರುಣಿಸಿ.
ಗಿಡಮರ ಪಕ್ಷಿಗಳೇ, ಮೃಗ ಪಕ್ಷಿಗಳೇ, ಗ್ರಹತಾರಗಳೇ, ನೀವಾದರೂ ಸಾರಿ ಹೇಳಿ ನಾವು ಆದರ್ಶ ದಂಪತಿಗಳು ಎಂಬುದಾಗಿ. ದೇವಿ, ನಾವು ಹೀಗೆ ಸುಮ್ಮನೆ ಕುಳಿತರೆ ನಮ್ಮ ವ್ರತವು ಭಂಗವಾಗುವುದು. ನಾನು ಬೇಗ ಹೋಗಿ ಯಾರಾದರೂ ಒಬ್ಬ ಅತಿಥಿಯನ್ನು ಕರೆದುಕೊಂಡು ಬರುವುದು. ಅಲ್ಲಿಯ ತನಕ ನೀನು ಶಿವತೆಯನ್ನು ಮಾಡು. ಹಾಗೆ ಆದರೆ ಸ್ವಾಮಿ.
ತೋರಿಸಿದಿಲ್ಲ ನಿನ್ನ ತಿಳಿಯದೇ ದೇವಿ. ನಾನು ಏನು ಕೂಗ್ ಚಾಚಿಂಗ್ ಆಗ್ತದೆ. ಆ ಮುಗ್ಧ ದಂಪತಿಗಳು ಮಾಡುತ್ತಿರುವ ಮಗು ಅನಿವಾರ್ಯವಾದರೂ ಆ ಪರೀಕ್ಷೆಯು ಫಲಿಸುವುದಿಲ್ಲ. ಆ ಪರೀಕ್ಷೆಯು ಶ್ರಮಿಸಿಲ್ಲ. ನಾನು ಆ ಸಮಯವನ್ನು ಕಾಯುತ್ತಿದ್ದೇನೆ. ಸ್ವಾಮಿ, ಆ ಮಾನವರನ್ನು ನೋಡುತ್ತಿದ್ದರೆ ನಾನೇ ಅವರನ್ನು ಹೋಗಿ ರಕ್ಷಿಸಬೇಕೆಂದು ಮನಸ್ಸು ತೋರುತ್ತಿರುವುದು ಸ್ವಾಮಿ. ಅವರು ನಿಮ್ಮ ಭಕ್ತರಲ್ಲದೆ ನೀವೇ ಅವರನ್ನು ಕಾಪಾಡಬೇಕು ಸ್ವಾಮಿ. ಆದಷ್ಟು ಬೇಗ ದಾಕ್ಷಾಯಣಿ ನಿಮ್ಮನೆ ದೇವಿ. ಚಿಂತೆಯಾಗಲಿ ಸ್ವಾಮಿ. ಆ ವೃದ್ಧರಂತರು ನೀವು ಇಷ್ಟೊಂದು ಕೇಳಿಕೊಂಡ ಮೇಲೆ ಆಹಾ, ಆ ಪರೀಕ್ಷೆಯು ಹಿಂದೆ ಆಗಲಿ. ಆಹಾ. ನಿರಾಸೆಯಾಗಬೇಡ ದೇವಿ. ಆ ದೃಶ್ಯವನ್ನು ನೋಡಲು ನೀನು ಸಹ ನನ್ನ ಸಂಕಟವ. ಹಾಗಲಿ ಸ್ವಾಮಿ. ಶಿವಸಂಭೂ ಪ್ರಾಣವಲ್ಲವೇ ಅನ್ನಪೂರ್ಣೆ. ಓಂಕಾರಿಣಿ ದಾಕ್ಷಾಯಿಣಿ
ಅತಿಥಿಗಳು ಪರಮೇಶ್ವರ ಈಗಲಾದರೂ ನಮ್ಮ ಮೇಲೆ ದಯ ಬಂದಿದ್ದಲ್ಲ. ಅತಿಥಿಗಳ ಸೇವೆಗೆ ಸಿದ್ಧಪಡಿಸಿ ನಮ್ಮ ದಾಂಪತ್ಯ ಜೀವನವು ಸುಖವಾಗಿರೆಂದು ಆಶಿಸುತ್ತೇವೆ. ಯತಿಗಳೇ, ಬನ್ನಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದು. ತರುಣೇಮಣಿ, ನಿಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾದರೆ ನಮ್ಮದೊಂದು ಕಠಿಣವಾದ ನಿಯಮ ಇರುವುದು. ಏನು ಕಠಿಣವಾದ ನಿಯಮ ಇರುವುದೇ? ನಿಮ್ಮ ಮಾತುಗಳು ಅರ್ಥವಾಗುವುದಿಲ್ಲ. ಅರ್ಥವಾಗಲಿಲ್ಲವೇ? ನೀನಿರುವುದು ಇಲ್ಲಿ ಒಬ್ಬಳೇ ತಾನೆ? ಹೌದು, ನಾನೊಬ್ಬಳೇ ಇರುವೆನು. ಹಾಗಾದರೆ ಇನ್ನೇನು ನನ್ನ ಪತಿಯು ಬರುವ ಆಯಿತು. ಹಾಗಾದರೆ ಗಮನವಿಟ್ಟು ಕೇಳು. ನಾನು ನಿನ್ನಲ್ಲಿ ಒಂದು ಗಹನವಾದ ವಿಚಾರವನ್ನು ಹೇಳಬೇಕಾಗಿರುವುದು. ನಿಮ್ಮ ಮಾತುಗಳು ವಿಚಿತ್ರವಾಗಿರುವುದು ನನಗೇನು ಅರ್ಥವಾಗುತ್ತಿಲ್ಲ. ಅದೇನು ವಿಷಯ? ಅಂದರೆ ಇಂದೊಂದು ದಿನ ನಿನ್ನ ಪತಿವ್ರತ ಧರ್ಮವನ್ನು ಬದಿಗೊತ್ತಿ ನಿನ್ನ ಪವಿತ್ರವಾದ ಶೀಲವನ್ನು ನಮಗೆ ದಾರಿ ಏನು ಹೇಳುತ್ತಿರುವಿರಿ? ನಾನು ನನ್ನ ಶೀಲವನ್ನು ನಿಮಗೆ ಕಾಪಾಡಬೇಕೆ? ಕುಪಿತಳಾಗಬೇಡ ಸುಂದರಿ. ನಾನು ಮೊದಲೇ ಹೇಳಲಿಲ್ಲವೇ ನಮ್ಮ ವ್ರತವು ಕಠಿಣವೆಂದು? ಅಯ್ಯೋ, ನೀವೇನೋ ಯತಿಗಳೇ, ನಿಮ್ಮ ಬಾಯಿಯ ಇಂತಹ ದುಷ್ಟ ಮಾತುಗಳು ಬರುವುದೇ? ಅಲ್ಲ ಯತಿಗಳೇ, ನಾವು ಆದರ್ಶ ದಂಪತಿಗಳಾಗಿರಬೇಕೆಂದು ಈ ವ್ರತವನ್ನು ಆಚರಿಸುತ್ತಿದ್ದರೆ ನೀವು ನಮ್ಮಲ್ಲಿ ಬಂದಿದ್ದ ಮಾತುಗಳು ಆಡ್ತಿರುವಲ್ಲ, ನಿಮಗೆ ಸ್ವಲ್ಪ ನಾಚಿಕೆ ಆಗುವುದಿಲ್ಲವೇ? ಕುಪಿತಳಾಗಬೇಡ ಸುಂದರಿ. ನಾನು ಮೊದಲೇ ಹೇಳಲಿಲ್ಲವೇ ನಮ್ಮ ವ್ರತವು ಕಠಿಣವೆಂದು? ಚೇಚೆ, ನೀವೇನು ಯತಿಗಳೇ ಅಥವಾ ಕಾಮದ ಪಿಚಾಚಿಗಳೇ? ನಿಮ್ಮ ಅಂತರದಲ್ಲಿ ಮನವೇ ಕಾಮವೇ ತುಂಬಿಕೊಂಡಿರುವರಲ್ಲ. ಅಯ್ಯೋ, ಯತಿಗಳ ವೇಷಧಾರಿ ಈ ವೇಷವನ್ನು ಧರಿಸಿ ಲೋಕದಲ್ಲಿ ಜನರಿಗೆ ಎಷ್ಟು ಜನರಿಗೆ ಮೋಸ ಮಾಡಿದ್ರು ಏನು? ಸುಮ್ಮನೆ ನಾವು ಹೊರಟು ಹೋಗಿ ಇಲ್ಲವಾದರೆ ಪರಿಣಾಮ ನೆಟ್ಟಗಾಗುವುದಿಲ್ಲ. ಜೋಕೆ ಅತಿಥಿಗಳ ಆಗಮನವಾಗುತ್ತಿದೆ. ದೇವಿ, ಬಂದ ಎತ್ತಿಗಳನ್ನು ಈ ರೀತಿ ನಿಲ್ಲಿಸಿ ಮಾತನಾಡಿಸಿದರು. ಚೇಚೆ, ಪೂಜ್ಯರಿಗೆ ನಮಸ್ಕರಿಸಿದರು. ಓಹೋ, ನೀನೆಯೋ ಈಕೆಯ ಪತಿ? ಅತಿಥಿಗಳ ಅಭ್ಯಾಗತವು ಈಶ್ವರನ ಸೇವೆ ಎಂದು ಹೇಳುತ್ತಿರುವುದು ಸತ್ಯವೋ ಇಲ್ಲ ಮಿಥ್ಯವೋ? ಸತ್ಯ ಸ್ವಾಮಿ. ಸ್ವಾಮಿ, ಈತನ ಮಾತನ್ನು ನಂಬಬೇಡಿ. ಇವರು ಎತ್ತಿರಲಿಲ್ಲ, ಮಾಯಾ ವೇಷಧಾರಿ. ಏನಾಯ್ತು? ಇವರ ಮಾತನ್ನು ನಂಬಬೇಡಿ. ಇವರು ಎತ್ತಿರಲಿಲ್ಲ, ಮಾಯಾ ವೇಷಧಾರಿ ಸ್ವಾಮಿ, ಮಾಯಾ ವೇಷಧಾರಿ. ಏನಾಯ್ತು ದೇವಿ? ಅಪಚಾರ ಅಪಚಾರ. ಏನಾಯ್ತು? ನಿನ್ನ ಬಾಯಿಂದ ಇಂತಹ ಮಾತುಗಳು ಬರಬಹುದು. ಯತಿಗಳು ಶಿವಸ್ವರೂಪಿ. ಈ ದಿನ ಸದ್ಯದಿಂದಾದ ಆಗ್ರಹಕ್ಕೆ ನಮ್ಮ ತಪ್ಪನ್ನು ಮನ್ನಿಸಿ ಬನ್ನಿ. ಈ ದಿನ ಕ್ಷಮೆ ಯಾಚಿಸಿ ನಮ್ಮನ್ನು ಆಶೀರ್ವದಿಸಿ ಸ್ವಾಮಿ. ಛೇ ಛೇ, ನಮ್ಮನ್ನು ಅಪಮಾನಗೊಳಿಸಿದ ನಿಮಗೆ ಆಶೀರ್ವಾದವೇ? ಆದರ್ಶ ದಂಪತಿಗಳು ಶ್ರೇಷ್ಠ, ನಾವೇ ಶ್ರೇಷ್ಠರೆಂದು ದುರಂಕಾರದಿಂದ ಮೆರೆಯುತ್ತಿರುವ ನಿಮ್ಮ ವ್ರತವು ಹೇಗೆ ಫಲಕಾರಿಯಾಗುವುದು ನಾನು ನೋಡುತ್ತೇನೆ. ಸ್ವಾಮಿ, ಭಗವಾನ್ ಸ್ವರೂಪಿಗಳಾದ ನಾವೇ ಇಷ್ಟೊಂದು ಕುಪಿತರಾದ ಮೇಲೆ ಇನ್ನ ನಾವು ಬದುಕುವುದು ಸಾಧ್ಯವೇ ಸ್ವಾಮಿ? ನಮ್ಮಿಂದಾದ ಅಪಚಾರವಾದರೂ ಏನು ಸ್ವಾಮಿ? ಅದನ್ನು ನಿನ್ನ ಸತಿಯ ಬಾಯಿಂದಲೇ ಕೇಳು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ದೇವಿ, ಏನಾಯಿತು? ಏನನ್ನು ಕೇಳಿದರು ದೇವಿ? ಸ್ವಾಮಿ, ನಾನು ಏನಂತ ಹೇಳಿ? ನನ್ನ ಶೀಲವನ್ನು ಗಾಳಿ ಎಳೆಯಬೇಕೆಂದು ಕೇಳಿದರು ಸ್ವಾಮಿ. ಗಾಳಿ ಎಳೆಯಬೇಕಂತೆ. ಶಿವ ಶಿವ, ಕೇಳಲಾರೆ ದೇವಿ, ಕೇಳಲಾರೆ. ಸ್ವಾಮಿ, ಪತಿವ್ರತ ಶೀಲವು ಹೆಣ್ಣು ಮಕ್ಕಳ ಆಭರಣವಲ್ಲವೇ? ಅದನ್ನು ಕಳೆದುಕೊಂಡು ನಾವು ಜೀವಿಸುವುದಾದ್ರೆ ಹೇಗೆ?
ಇದು ನನ್ನಿಂದ ಸಾಧ್ಯ ಇಲ್ಲ. ಇಲ್ಲ, ಅಪಚಾರ ಅಪಚಾರ. ಕೇಳಲಾರೆನು ದೇವಿ, ಕೇಳಲಾರೆ. ಜನ್ಮ ಜನ್ಮಾಂತರದಲ್ಲೂ ನಾವು ಆದರ್ಶ ದಂಪತಿಗಳಾಗಿ ಬಾಳಬೇಕೆಂದು ಹೋದರೆ ಮುಂದೇನು ಬೇಕಿದೆ? ಅನವರತವು ಭಗವತ್ ಸ್ವರೂಪಿಗಳಾದ ಯತಿಗಳ ಬಾಯಲ್ಲಿ ಇಂತಹ ವಾಕ್ಯವೇ? ಅಥವಾ ಆ ಪರಮೇಶ್ವರನೇನಾದರೂ ನಮ್ಮನ್ನು ಪರೀಕ್ಷಿಸಲು ಈ ರೂಪದಲ್ಲಿ ಬಂದಿದೆ? ದೇವಿ, ಸದಾ ಈಶ್ವರನ ಸೇವೆಯಲ್ಲಿ ತಲ್ಲೀನರಾಗಿದ್ದರೆ, ನಿನ್ನ ದಾಂಪತ್ಯ ಜೀವನ ಅಮರವಾಗಿದ್ದರೆ, ನಿನ್ನ ಪತಿವ್ರತ ಧರ್ಮವು ಶಾಶ್ವತವಾಗಿದ್ದರೆ, ಹೋಗು ದೇವಿ, ನಿನ್ನ ಸಾವಿರಾರು ಯತಿಗಳು ಬಂದು ನಿನ್ನ ಶೀಲವನ್ನು ಎಲ್ಲವೂ ಪರಮೇಶ್ವರನ ಕಾಯಕವನ್ನು ತಿಳಿದು ಇವರ ಸೇವೆಯನ್ನು ಮಾಡುತ್ತೇವೆ. ನಿಮ್ಮ ಮಾತು ನಾನು ಎಲ್ಲರನ್ನು ತಿಳಿದರೂ ಸರಿ. ನಾವು ಆದರ್ಶ ದಂಪತಿಗಳಾಗಬೇಕೆಂದು ಈ ವ್ರತವನ್ನು ಆಚರಿಸಿದೆವು. ಅದು ಭಂಗವಾದರೂ ಪರವಾಗಿಲ್ಲ. ನಾನು ಈ ಸೇವೆಗೆ ಹೋಗಬೇಕು. ಸಾಧ್ಯವಿಲ್ಲ ಸ್ವಾಮಿ. ನಾನು ಬದುಕಿ ಪ್ರಯೋಜನವಿದೆ. ನಾನು ಈಗಲೇ ನನ್ನ ದೇಹ ಮಾಡಿಕೊಳ್ಳಲು ಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸ್ವಾಮಿ, ಜನ್ಮ ಜನ್ಮಾಂತರಕ್ಕೂ ನೀವೇ ನನ್ನ ಪತಿ ದೇವರು. ನಾನಿದು ಹೋಗುವುದು ಸ್ವಾಮಿ, ಹೋಗುವುದಿಲ್ಲ. ಎಡಗೂ ನನ್ನನ್ನು ಬಿಟ್ಟು ಹೋದೆಯ. ಸಾವಿನಲ್ಲಾಗಲಿ ಬದುಕಿನಲ್ಲಾಗಲಿ ನಾನು ಸಹ ನಿನ್ನ ಜೊತೆಯಲ್ಲೇ ಬಂದು ಸೇರುವೆ. ಅವರು ನಿಮ್ಮ ನಿಜವಾದ ಭಕ್ತರೇ ಸರಿ ಸ್ವಾಮಿ. ಅವರ ಕಷ್ಟವನ್ನು ನಿವಾರಿಸಬಾರದೆ ಸ್ವಾಮಿ. ದೇವಿ, ಈ ದೃಶ್ಯವನ್ನು ಕೊಂಡು ಇಡೀ ಮನುಕುಲವೇ ಕಲ್ಯಾಣಗೊಳ್ಳುತ್ತಾದರೂ ಇವರ ಪರೀಕ್ಷೆ ಅನಿವಾರ್ಯ. ನಿರಾಶೆಯಾಗೋಣ ದೇವಿ. ಇವರು ಈ ಜನ್ಮವನ್ನು ನಡೆದು ಮುಂದಿನ ಜನ್ಮದಲ್ಲಿ ಆದರ್ಶದ ಮುಂದಿನ ಜನ್ಮ ಗ್ರಹಣ ಮಾಡಿ ನಳದಮಯಂತಿರೆಂಬ ಆದರ್ಶ ಜನ್ಮ ಗ್ರಹಣ ಮಾಡಿ ಭೂಲೋಕದಲ್ಲಿ ಆದರ್ಶ ಪ್ರೇಮ ದಂಪತಿಗಳನ್ನು ಮುಂದುವರಿಸುತ್ತಾ ಮನುಕುಲವನ್ನು ಮಾದರಿಯಾಗುವುದು. ನಿರಾಶೆಯಾಗಬೇಡ ದೇವಿ. ದೈವಾನ ಸಂಭೂತರಾದ ಇವರು ಅಯ್ಯಗ್ರೀವ ಸ್ವಾಮಿ, ಸೃಷ್ಟಿಕರ್ತನಾದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯವೇ ಸ್ವಾಮಿ. ನಿರಾಶೆಯಾಗಬೇಡ ದೇವಿ. ದೈವಾನ ಸಂಭೂತರಾದ ಇವರು ಐಗ್ರೀವನ ವರಪ್ರಸಾದದಿಂದ ವೀರಸೇನನ ಜ್ಯೇಷ್ಠ ಪುತ್ರನಾಗಿ ಅತಿ ಸುಂದರ ರೂಪವಂತನಾಗಿ ಜನಿಸಿರುವ ನಳರಾಜನ ಸಂರಕ್ಷಣೆ ಭಾರ ನಮ್ಮದಲ್ಲವೇ ದೇವಿ. ಅಗ್ನಿಕುಂಡದಲ್ಲಿ ಜನಿಸಿರುವ ದಮಯಂತಿಗೆ ಕುಂಕುಮ ರೇಖೆಯನ್ನು ರಚಿಸಬಾರದು ಏಕೆ ಸ್ವಾಮಿ? ನಳರಾಜನ ಸಂರಕ್ಷಣೆ ಭಾರ ನಮ್ಮದಲ್ಲವೇ ದೇವಿ. ಈ ದೃಶ್ಯವನ್ನು ನೋಡಲು ನೀನು ನನ್ನ ಸಂಗಡ ಬಾ. ನಾವು ಇಲ್ಲಿಂದಲೇ ವೀಕ್ಷಿಸೋಣ. ನಿಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ. ಅವರೇ ಸತ್ಯಶೀಲರು, ದೈವಾಂಶ ಸಂಭೂತರೆನಿಸಿ ನಳ ದಮಯಂತಿಯರೆಂಬ ಅಭಿಧಾನದಿಂದ ಈ ಭೂಲೋಕದಲ್ಲಿ ಜನ್ಮಗ್ರಹಣ ಮಾಡಿದ್ದಾರೆ. ಅವರ ಜನ್ಮ ಗ್ರಹಣಕ್ಕೂ ನಮ್ಮ ಶಾಪ ವಿಮೋಚನೆ ಸಂಬಂಧವೇನಿದೆ? ಸಂಬಂಧವಿದೆ. ಅದೇ ನಿಮ್ಮ ಮುಂದಿರುವ ಸಾಧನೆ. ಆ ಸಾಧನೆ ಏನೆಂದರೆ ಜಗತ್ತಿನ ಆದರ್ಶ ಪ್ರೇಮ ಚಿರ ದಾಂಪತ್ಯ ಜೀವನವನ್ನು ಮುಂದಿನ ಮನುಕುಲದ ಮಾನವರಿಗೆ ತಿಳಿಸಲೆಂದೇ ಅವರಿಬ್ಬರ ಜನ್ಮಗ್ರಹಣವಾಗಿದೆ. ಅದು ಕಾಲ ನಿಯಮವೂ ಕೂಡ. ಆದ್ದರಿಂದ ನೀವುಗಳು ಈಗಲೇ ಅವರ ಬಳಿಗೆ ಹೋಗಿ ಅವರಿಬ್ಬರನ್ನು ಹೇಗಾದರೂ ಮಾಡಿ ಸಂದರ್ಶಿಸಿ ಅವರಿಬ್ಬರನ್ನು ಒಂದುಗೂಡುವಂತೆ ಮಾಡಿ ಆದರ್ಶ ದಂಪತಿಗಳಾಗುವಂತೆ ಮಾಡಿ ಲೋಕ ಕಲ್ಯಾಣ ಕಾರ್ಯಕ್ಕೆ ಅನುವಾಗುವಂತೆ ಮಾಡಿದರೆ ಈ ನಿಮ್ಮ ಶಾಪ ವಿಮೋಚನೆಯಾಗಿ ನಿಮ್ಮ ಪಿತನ ಸಾನ್ನಿಧ್ಯವನ್ನು ಸೇರಿ ಸುಖವಾಗಿರಬಹುದು. ಹೇಗಾದರೂ ಮಾಡಿ ಆ ನಳ ದಮಯಂತಿಯರನ್ನು ಒಂದುಗೂಡಿಸಬೇಕು. ಅವರ ದಿವ್ಯಾಮೃತವಾದ ಆಶೀರ್ವಾದವನ್ನು ಪಡೆದು ಬರುತ್ತೇವೆ. ನಮ್ಮನ್ನು ಆಶೀರ್ವದಿಸಿ ನಿಮಗೆ ಮಂಗಳವಾಗಲಿ. ದೈವ ಸಂಕಲ್ಪವು ಕೂಡ ಶಾಶ್ವತ ಎಂಬುದನ್ನು ಈ ಜಗತ್ತಿಗೆ ಸಾರಿ ಬನ್ನಿ. ನಿಮಗೆ ಶುಭವಾಗಲಿ. ನಾರಾಯಣ ನಾರಾಯಣ.
ಇವತ್ತೆಂತ ಕೆಲಸ ಆಗ್ಬಿಡ್ತೀನಿ ಹೇಳ್ತೀರ? ಅಯ್ಯೋ ಏನಂತ ಹೇಳ, 32 ವರ್ಷ ಐತೆ, ಮದುವೆ ಆಗಿಲ್ಲ. ನಾನ್ ನಾಟಕ ಎಲ್ಲೆಲ್ಲಿ ನಾಟಕ ಇರ್ತದೆ ಎಲ್ಲ ತವಲು ಹೋಗಿದೆ. ಹುಡುಗಿ ಸಿಗ್ತಾರ ಅಂತ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲಿ ಸಿಗ್ತಾವ? ಅವ್ನ್ ಬಾಲು ಅವನಲ್ಲ, ಬೋಕರ್ ಬಾಲು ಇಲ್ವಾ? ಅಯ್ಯ ಅವನ್ ಮನೆ ಕಾಯ, ಅವನ್ ಮಗ ನಾಯಿ ತಿನ್ನ. 2 ವರ್ಷದಲ್ಲಿ 2000 ಈಸ್ಕೊಂಡ ಕರೆ ಹುಡುಗಿ ತೋರಿಸ್ತ. ಹೋದ್ ತಿಂಗಳಲ್ಲಿ 5000 ಈಸ್ಕೊಂಡ ಅವನೇ ಎಡಗೈ ಹುಡುಗಿ ತೋರ್ಸೋ. ಏನೋ ಬಾಲು ಎಡಗೈ ಹುಡುಗಿ ತೋರಿಸಿದೀಯ ಅಂದ್ರೆ ತೊಳ್ಕೊಳ್ಳೋಣ ನೀನೇ ಅಂತಾನೆ. ಇಲ್ಲಿಗೆ ಬಂದವನಿಂದ ಹುಡುಕೊಂಬಂದೆ. ಎಲ್ಲೂ ದುಡ್ಡನ್ನ ನಾವು ಕೊಟ್ಬಿಟ್ಟು ನಾನು ತೊಳಿಬೇಕಂತ ನನ್ನ ಕರ್ಮ. ಅಡಿಗೆ ಮಾಡೋರಿಲ್ಲ. ನನ್ ಸಿಕ್ಕಾಬಟ್ಟೆ ಮನ್ಸಿಗೆ ನೋವಾಗ್ತೈತಿ. ಅಡಿಗೆ ಮಾಡೋರಿಲ್ಲ, ಅಡಿಗೆ ಮಾಡಕ್ ಆಯ್ತಾ ಇಲ್ಲ. ಎಲ್ಲೆಲ್ಲೋ ಹುಡಿಕೊಂಬಂದೆ. ಪಾಪ ನನ್ ಮಗ ಬಂದಿಲ್ಲ, ಬಂದಣ ಅವನು ಗೊತ್ತನ. ಏನ್ ಮಾಡೋಣ ಅವನ್ಗೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ. ಬೇರೆ ಯಾರು ಇಟ್ಕೊಳ್ಳಲ್ಲ. ಅವ್ರು 3 ದಿನಕ್ಕೆ 2 ಹಿಡ್ಕೊಂಡಿದ್ದೆ, ಓಡಬಿಟ್ಟು 4 ದಿನ ಇದ್ರು ಅವನೇ ತಂದು ಬಿಟ್ಟಿದ್ದ. ಇಕ್ಕೋ ನೀನು ಮಾತಾಡ್ಸ್ಕೊಂಡಿರು ಅಂತ. ಅವ್ರು ಮಾತಾಡ್ಸ್ಕೊಂಡು ಬಾಲೆ ಹೇಳೋವನೇ ನಿನ್ ಜೊತೆ 2 ದಿವಸ ಇರು ಅಂತ ಅಂದ್ಬಿಟ್ಟು ಅವರು 4 ಸಾವಿರ ಇಸ್ಕೊಂಡು ಏನ್ ಮಾಡಕ್ಕೆ ಆಯ್ತಾ ಇಲ್ಲ, ಗೊತ್ತಾಯ್ತಾ ಇಲ್ಲ. ಅಣ್ಣ ಬಾಲು ಬಂದವನ ಅಲ್ಲವನ ಬಂದ್ರ ನನ್ಮರಾಜರು ಬಂದ್ರೆ ಸಿಂಹಾಸನಕ್ಕೆ ಇನ್ನೂ ಬಂದಿರು. ಅವ್ರ ಹತ್ರ ಹೋಗ್ಬಿಟ್ಟು ಇಲ್ದಿದ್ದ ಹೇಳಣ್ಣ ಅಂತ. ಯಾಕೆ ಅಂದ್ರೆ ಅವ್ರ ಆಸ್ಥಾನಕ್ಕೆ ಬರ್ತಾನೆ. ಬಂದಾಗ ರಾಜರಿಗೆ ಹೇಳಿದ್ರೆ ಯಾವ್ದಾರ ಶಿಕ್ಷೆನಾದ್ರೂ ಕೊಡ್ತಾರೆ. ಅವನನ್ನ ಮಾತು ಕೇಳ್ತಾ ಇಲ್ಲ. ಮೊನ್ನೆ 4 ಜನ ಕರ್ಸ್ಬಿಟ್ಟು ಓಡಿಸೋನಿ ಮೇಷ್ಟ್ರೆ ನಂಗೆ ದುಡ್ಡು ಕೊಟ್ಟಿಲ್ಲ, ಇನ್ನೇನು ಕೊಡಿಸ್ತಾರೆ. ದುಡ್ಡು ಕೇಳಕ್ ಹೋದೆ, ಹುಡುಗಿನೂ ಇಲ್ಲ ದುಡ್ಡು ಇಲ್ಲ ಅಂದ್ರೆ ಅವ್ರು ಯಾರೋ 4 ಜನ ಬಿಟ್ಬಿಟ್ಟು ಹೊಡ್ದ. ಅವ್ರ ತೊಳೆಯಲ್ಲಿ ನನ್ ತೊಳ್ಕೊಳಕ್ಕೆ ಕೈ ನಂಗೆ ನೋಡ್ಬಿಟ್ಟು ಕೈ ಎತ್ತಲಿಲ್ಲ. ಮೊನ್ನೆ ಎಲ್ಲ ಹೋಗಿ ಎಲ್ಲ ಪಟ್ಟಿ ದಾಲ್ಸ್ಕೊಂಡ್ಬಂದು ಮೊನ್ನೆಯಿಂದ ತೊಳ್ಕೊಳಂಗಾಯ್ತು. ಗೋವಿಂದಣ್ಣ ನೀನೇ ಎಲ್ಲರೂ ಒಂದು ನೋಡು ಗೋವಿಂದಣ್ಣ. ಗೋವಿಂದಣ್ಣ ನಿಂದೆ ಕೊಡಲ್ಲ. ಅವ್ನು ಕೊಟ್ಟು ನಿನ್ನೆಲ್ಲ ಕೈಗೂ ಗೊತ್ತಿಲ್ಲ. ನಾನು ಗೊತ್ತಿ ಕೊಡೋದು ಕೊಟ್ಟು ಬಿಡು. ಹುಡುಗಿ ನೋಡಲ್ಲ, ಏನಿಲ್ಲ. ಗೋವಿಂದಣ್ಣ ಹೊಡೆಯಲ್ವ ನಮ್ಗೆ? ಅಣ್ಣ ಬೆಳಿಗ್ಗೆ ನೋಡು ನಡ್ರಾಯ್ತು ಬಂದೋಡಂತೆ. ಅವ್ರ ಹತ್ರ ಕಾಲಿಗೆ ಬಿದ್ಬಿಟ್ಟು ಅವನ ಮಗ ನಾಯ್ತಿನ ಅವನ್ ಬಾಲು ನುಡಿಕೊಂಬತ್ತೀನಿ ತಡಿ.